ಯೂಟ್ಯೂಬ್ಗೆ ಬಂದಿರೋರಿಗೆ ಒಂದು ಗೋಲ್ ಇರುತ್ತೆ. ಯೂಟ್ಯೂಬ್ ಮಾನಿಟೈಸೇಷನ್ನ ಬೇಗ ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಬೇಗ ಮಾಡಬೇಕು. ಯೂಟ್ಯೂಬಿಂದ ನಾನು ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಈ ಒಂದು ಸಮಯದಲ್ಲಿ ನೀವು ಎಲ್ಲರೂ ಕೂಡ ನೋಡ್ತಾ ಇರ್ತೀರಾ, ಏನಾದರೂ ದುಡ್ಡು ಕೊಟ್ಟಿದ್ದು ಏನಾದರೂ ಮಾಡ್ಕೊಳ್ಬೋದಾ ಅಂತ. ಈ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ದುಡ್ಡು ಕೊಟ್ಬಿಟ್ಟು ಈ ಒಂದು 100 ರೂಪಾಯೋ 200 ರೂಪಾಯೋ ಈ ಥರ ಕೊಟ್ಬಿಟ್ಟು ಏನಾದರೂ ಮಾಡ್ಕೋಬೋದಾ? ಆ ಥರ ಮಾಡ್ಕೊಳ್ಳಂಗಿದ್ರೆ ಕೊಟ್ಬಿಡೋಣ, ದುಡ್ಡನ್ನ ಮಾಡ್ಕೊಬಿಡೋಣ ಅನ್ನುವಂಥ ಪ್ಲ್ಯಾನ್ಸ್ಗಳನ್ನ ಮಡಗಿರ್ತೀರ. ಸೊ ಈ ಥರ ನೀವು ಮಾಡ್ಬೋದಾ ಅನ್ನೋದನ್ನು ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಮಾಡಿದ್ರೆ ಏನೋ ಸಮಸ್ಯೆ ಅಲ್ವಾ? ಏನಾದರೂ ಆ ಸಮಸ್ಯೆ ಆಗುತ್ತಾ ಎಲ್ಲನೂ ಕೂಡ ಹೇಳೋಣ. ಓಕೆ, ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ನೀವು ಯೂಟ್ಯೂಬಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ ನಿಮಗೆ. ಸೊ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ವಾ, ನಾನು ಮಾಡಿಕೊಡ್ತೀನಿ, ನನಗೆ ಮೆಸೇಜ್ ಮಾಡಿ ಅಂತ. ಅಥವಾ ಕೆಲವರು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳನ್ನು ಕೂಡ ಮಾಡ್ತಾರೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿಕೊಡ್ತೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ. ಇನ್ನು ಕೆಲವರು ವಾಟ್ಸಪ್ಪಲ್ಲಿ ನಿಮ್ಮ ನಂಬರ್ ತೊಗೊಂಡು ಹೇಗೋ ನಿಮ್ಮ ಕಾಂಟ್ಯಾಕ್ಟ್ ತೊಗೊಂಡು ಹೇಗೋ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಮಾಡ್ತಾರೆ, ಒಟ್ಟಿನಲ್ಲಿ ಹೆಂಗೋ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು, ಆಯಿತಾ? ಸೊ ಅವರು ಇಷ್ಟು ರೂಪಾಯಿ ಕೊಟ್ಟರೆ ನಾವು ಇಷ್ಟು ಸಬ್ಸ್ಕ್ರೈಬರ್ಸ್ ನಿಮಗೆ ಮಾಡಿಕೊಡ್ತೀವಿ, ಇಷ್ಟು ವ್ಯೂಸನ್ನು ನಾನು ತಂದು ಕೊಡ್ತೀವಿ, ಇಷ್ಟು ವಾಚ್ ಟೈಮ್ನು ಕೂಡ ನಾವು ತಂದು ಕೊಡ್ತೀವಿ ಅಂತ ನಿಮಗೆಲ್ಲ ಭರವಸೆ ಕೊಡ್ತಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ರಿಯಲ್ಲೇ ಆಗಿತ್ತು ಅಂತಂದರೆ, ದುಡ್ಡು ಕೊಟ್ಟು ಅವ್ರು ಏನಾದರೂ ರಿಯಲ್ಲಾಗಿ ನಮ್ಗೆ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ತಂದು ಕೊಟ್ಟರೆ ಸೊ ಇದು ವರ್ಕೌಟ್ ಆಗುತ್ತಾ ಅಂತ ನಾನು ಅದೆಲ್ಲ ಹೇಳ್ತೀನಿ. ನೋಡಿ, ಕೆಲವರು ರಿಯಲ್ಲಾಗಿ ದುಡ್ಡನ್ನು ಈಸ್ಕೊಂಡು ನಿಮಗೆ ವ್ಯೂಸು, ಸಬ್ಸ್ಕ್ರೈಬರ್ಸು, ವಾಚ್ ಟೈಮು ಎಲ್ಲವನ್ನೂ ಕೂಡ ಮಾಡಿಕೊಡ್ತಾರೆ, ಆಯಿತಾ? ಇನ್ನು ಕೆಲವರು ಇರ್ತಾರೆ, ಅವ್ರದ್ದೆಲ್ಲ ಫೇಕ್ ಇರುತ್ತೆ. ಕೆಲವೊಂದಷ್ಟು ಆ್ಯಪ್ಸ್ಗಳು ನೀವು ನೋಡ್ಬೋದು, ಆ್ಯಪ್ಸ್ಗಳಿರುತ್ತೆ. ಆ ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ನಿಮ್ಮ ಯೂಟ್ಯೂಬ್ ಆ್ಯಕ್ಸೆಸ್ ಕೊಡ್ತೀರಾ, ನಿಮ್ಮ ವೀಡಿಯೋ ನೀವೇ ಅಲ್ಲಿ ಹೋಗಿ ಪ್ಲೇ ಮಾಡ್ತೀರಾ, ಅದರಿಂದ ನಿಮಗೆ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಬರುತ್ತೆ, ಅದೆಲ್ಲ ಇದು ಮಾಡೋಕ್ಕೆ ಹೋಗಿ ಟ್ರೈ ಮಾಡ್ತೀರಾ. ಕೆಲವೊಂದು ಫೇಕ್ ಇರ್ತವೆ, ಆಯಿತಾ? ಕೆಲವೊಂದು ಆ ಒಂದು ಆ್ಯಪ್ಸ್ಗಳಿಂದ ನಿಮ್ಮ ಚಾನಲ್ಗೆ ತೊಂದರೆಗಳಾಗ್ತವೆ, ಆಯಿತಾ? ನಾನು ಹೇಳ್ತೀನಿ ಯಾವ ಥರ ತೊಂದರೆ ಆಗುತ್ತೆ ಅಂತ. ಹಾಗಾದರೆ ಈಗ ನಾವು ದುಡ್ಡು ಕೊಟ್ಬಿಟ್ಟು ಮಾಡ್ಕೋಬೋದು ಅಂತ ಹೇಳಿದ್ರಲ್ಲ, ಅದು ವರ್ಕೌಟ್ ಆಗುತ್ತೆ ಅಂತಾರೆ, ನಾವು ದುಡ್ಡು ಕೊಟ್ಟುಬಿಟ್ಟೆ ಮಾಡ್ಕೋಬೋದು ಅಲ್ವ ಅಂತ ನೀವು ನನಗೆ ಹೇಳ್ಬೋದು. ನಾನು ಹೇಳ್ತೀನಿ ಏನಾಗುತ್ತೆ, ಕತೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಹೀಗೆ 2 ಥರ ಅದೇ ಇಲ್ಲಿ, ಆಯಿತಾ? ಸೊ ಒಂದು ಶಿಸ್ತಾಗಿ ಯೂಟ್ಯೂಬ್ಗೆ ಬಂದು ನಾನು ಹೇಳೋದು, ಕಷ್ಟಪಟ್ಟು ಒಳ್ಳೆ ವೀಡಿಯೋಸ್ಗಳನ್ನ ಮಾಡಿಕೊಂಡು ಅವಮಾನಗಳನ್ನ ಅನುಭವಿಸ್ಕೊಂಡು, ಯಾರಾದರೂ ಬೈದರೆ ಬೈಸ್ಕೊಂಡು, ನಿಂಪಾಡಕ್ಕೆ ತಲೆ ಬೊಗ್ಗಿಸ್ಕೊಂಡು ಒಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ. ಒಂದಲ್ಲ ಒಂದು ದಿನ ನೀವು ಮಾಡ್ತಾರೋ ನಿಯತ್ಗಾದರೂ, ಏನು ಹೇಳಿ, ನಿಯತ್ಗಾದರೂ ದೇವರು ಒಂದು ಪೊಸಿಷನ್ಗೆ ನಿಮ್ಮನ್ನು ತಂದು ನಿಲ್ಲಿಸ್ತಾನೆ. ಅದಕ್ಕೆ ನಾನು ಯಾರನ್ನೂ ಎಕ್ಸಾಂಪಲ್ ಕೊಡಲ್ಲ, ನಾನು ನನ್ನನ್ನೇ ಎಕ್ಸಾಂಪಲ್ ತಗೊಳ್ತೀನಿ. ಇವತ್ತಿಗೂ ನನ್ನ ಬಗ್ಗೆ ಮಾತಾಡೋರು ಅವರೇ, ಏನು ಹೇಳಿ, ಇವತ್ತಿಗೂ ನನ್ನ ಬಗ್ಗೆ ಮಾತಾಡ್ತಾರೆ. ಆದರೆ ದೇವ್ರು ನಾನು ಎಲ್ಲಿ ನಿಲ್ಲಿಸ್ಬೇಕಲ್ಲಿ ನಿಲ್ಲಿಸಿದ್ದಾನೆ, ಆಯಿತಾ? ಯಾಕೆ? ನಾವು ಮಾಡೋ ಒಳ್ಳೆತನಕ್ಕೆ ಅಷ್ಟೇ, ತುಂಬ ಸಿಂಪಲ್, ಆಯಿತಾ? ಸೊ ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತಾರೆ, ಅಥವಾ ದುಡ್ಡಿಗೋಸ್ಕರ ಯಾರು ಏನು ಬೇಕಾದ್ರೂ ಕೂಡ ಮಾಡೋಕ್ಕೆ ರೆಡಿ ಇರ್ತಾರೆ ಯೂಟ್ಯೂಬಲ್ಲಿ, ಆಯಿತಾ? ಸೊ ನಾನು ಹೇಳುವಂಥದ್ದು, ನೀವು ದುಡ್ಡಿದ್ದ ತಕ್ಷಣ ದುಡ್ಡನ್ನು ಯಾರಿಗೋ ಕೊಟ್ಬಿಟ್ಟು ನೀವು ಅದರಿಂದ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಮಾಡ್ಕೊಬಿಟ್ರೆ ಅಲ್ಲಿ ನೀವು ಬೆಳೆದಂಗೆ ಆಗಲ್ಲ ಗೈಸ್, ಆಯಿತಾ? ಈಗ ದುಡ್ಡಿರೋನು ಒಂದು ತಂದು ಸಿನಿಮಾ ಮಾಡಿಬಿಟ್ರೆ ಅವ್ನು ಸಿನಿಮಾ ಹೋಗಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಸತ್ರು ನೋಡಲ್ಲ. ನಾನಂತೂ ನೋಡೋಕ್ಕೆ ಹೋಗಲ್ಲ. ಯಾಕೆ ನೋಡಬೇಕು? ಟ್ಯಾಲೆಂಟ್ ಇದ್ದವ್ರು ನೋಡ್ತೀವಿ. ಈಗ ಯಶ್ ಅವ್ರನ್ನ ಎಕ್ಸಾಂಪಲ್ ತಗೊಳ್ಳಿ, ರಾಕಿಂಗ್ ಸ್ಟಾರ್ ಯಶ್ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಇವಾಗ ಅವ್ರಿಗೆಲ್ಲ ಕೋಟಿ ಲೆಕ್ಕನೇ ಇಲ್ಲ, ಆಯಿತಾ? 1,000 ಕೋಟಿ 2,000 ಕೋಟಿ ಏನು, ಎಲ್ಲಿ? ನಾವಿನ್ನೂ ಲಕ್ಷ ಇದರಲ್ಲಿ ಇರ್ತೀವಿ, ಅವರೆಲ್ಲ ನೋಡಿ ಕೋಟಿ. ಅಂದರೆ ಆ ಒಂದು ನಿಮ್ಮ ವರ್ಕ್ ಏನಿರುತ್ತೆ ಅದು ನಿಮ್ಮನ್ನು ಪವರ್ ಮಾಡಿ ಅದು ನಿಲ್ಲಿಸುತ್ತೆ ನಿಮ್ಮನ್ನು ಒಂದಿನ, ಆಯಿತಾ? ಸೊ ಈಗ ಇಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಳ್ತಾರೆ ನೋಡಿ, ಅವ್ರದ್ದು ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ನೀವು ಯಾರಿಗೆ ಬೇಕಾದ್ರೂ ಕಣ್ಣು ಮಣ್ಣೆರಿಸ್ಬೋದು, ಯೂಟ್ಯೂಬ್ ಮಾತ್ರ ಇರ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ನೀವು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದೀರಾ ಅಂತಂದ್ರೂ ಕೂಡ ಫಸ್ಟು ನಿಮಗೇನು ಸಮಸ್ಯೆ ಮಾಡಲ್ಲ. ಬಟ್ ಇಲ್ಲಿ ನೋಡಿ, ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ, ಸೊ ಟ್ರ್ಯಾಕ್ ಮಾಡುತ್ತೆ, ಎಲ್ಲನೂ ಕೂಡ ನಿಧಾನವಾಗಿ ಟ್ರ್ಯಾಕ್ ಮಾಡುತ್ತೆ. ನಾನು ಹೇಳ್ತೀನಿ ನೋಡಿ, ಈ ವಿಡಿಯೋ ನೋಡಿದ್ಮೇಲೆ ಇನ್ನು ಸಾವಾಸಕ್ಕೆ ಹೋಗಲ್ಲ, ನೀವು ಶಿಸ್ತಾಗಿರ್ತೀರ. ನನಗೆ ಇರೋದನ್ನೇ ಹೇಳ್ತೀನಿ ಗೈಸ್, ನನಗೇನು ಕತೆ ಗೀತೆ ಎಲ್ಲ ಹೊಡೆಯಲ್ಲ, ಹಂಗೆ ಕೊಡ್ತಾ ಇರೋದೇ. ನೋಡಿ, ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ IP ಅಡ್ರೆಸ್ ಟ್ರ್ಯಾಕ್ ಮಾಡುತ್ತೆ, ಆಯಿತಾ? ಸೊ ನೀವು ಯಾವ ಮೊಬೈಲಿಂದ ಏನು ಮಾಡ್ತಾಯಿದ್ದೀರಾ IP ಅಡ್ರೆಸ್ ಟ್ರ್ಯಾಕ್ ಮಾಡುತ್ತೆ ಒಂದು. ಅದಾದಮೇಲೆ ನಿಮ್ಮ ಡಿವೈಸ್ ಟ್ರ್ಯಾಕ್ ಮಾಡುತ್ತೆ, ಆಯಿತಾ? ಇದೆಲ್ಲ ಡೇಟಾ ಅವ್ರ ಹತ್ರ ಇರುತ್ತೆ. ಮತ್ತು ನಿಮ್ಮ ವೀಡಿಯೋಸ್ ಯಾವ ಥರ ಬಿಹೇವಿಯರ್, ಯಾವ ಥರ ವಾಚ್ ಆಗ್ತಾಯಿದೆ ಅದನ್ನು ಕೂಡ ಟ್ರ್ಯಾಕ್ ಮಾಡುತ್ತೆ, ಓಕೆ? ಸೊ ಅದಾದಮೇಲೆ ಸೊ ಒಂದಷ್ಟು ಜನ ನಿಮ್ಮ ವೀಡಿಯೋನ ಎಷ್ಟೊತ್ತು ನೋಡ್ತಾವ್ರೆ,
ಸುಮ್ಮನೆ ವ್ಯೂಸ್ಗೋಸ್ಕರ ಟಕ ಅಂತ ವ್ಯೂಸ್ ಬರಲಿ ಅಂತ ಅಂದ್ಬಿಟ್ಟು ಏನೋ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತಾವ್ರ, ಇದನ್ನೆಲ್ಲ ನೋಡ್ತಾರೆ. ಅವರ್ಸ್ ಎಷ್ಟು ಟೈಮ್ ನೋಡ್ತಾ ಇದ್ದಾರೆ ಅಂತ. ಸೊ ಅದನ್ನು ಕೂಡ ಫೈಂಡ್ ಔಟ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಅವರು ಎಂಗೇಜ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನೋಡ್ತಾರೆ. ಅಂದರೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವೀಡಿಯೋ ನೋಡ್ಬಿಟ್ಟು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ, ಆಯಿತಾ. ಸೊ ಈ ಥರ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಚೆಕ್ ಮಾಡ್ತಾರೆ. ಸೊ ಇಷ್ಟರಲ್ಲಿ ನೀವೇನು ಮಾಡಿರ್ತೀರಾ, ದುಡ್ಡು ಕೊಟ್ಟು ಅಥವಾ ಇನ್ನೊಂದು ಏನೋ ಒಂದು ಟ್ರಿಕ್ ಉಪಯೋಗಿಸ್ಕೊಂಡು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೇ ಬಿಟ್ಟಿರ್ತೀರಾ ಅನ್ಕಡಿ ಗೈಸ್. ಅದು 4,000 ಅವರ್ಸು ವಾಚ್ ಟೈಮ್ನೂ ಕೂಡ ಕಂಪ್ಲೀಟ್ ಮಾಡೇ ಬಿಟ್ಟಿರ್ತೀರಾ ಅಂತ ಅನ್ಕಡಿ. ಈಗ ನಿಮಗಿಲ್ಲಿ ಇದು ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಕ್ಲಾರಿಟಿ ಸಿಕ್ತು, ಅಪ್ಪ ಹೆಂಗೋ ಮಾಡ್ಕೊಂಡೆ, ಇನ್ನೂ ನನಗೇನು ಸಮಸ್ಯೆ ಇಲ್ಲ, ಯೂಟ್ಯೂಬಲ್ಲಿ ಅವತ್ತಿನ ದುಡ್ಡು ಬರುತ್ತೆ ಅಂತಂದರೆ ನಿಜ ಹೇಳ್ತೀನಿ ಕೇಳಿ, ಅವತ್ತಿಂದ ನಿಮಗೆ ಟೆನ್ಷನ್ಗಳು ಸ್ಟಾರ್ಟ್ ಆಯ್ತವೆ. ಯಾಕೆ ಅಂತಂದರೆ ನೀವು ಎಷ್ಟೇ ವೀಡಿಯೋ ಹಾಕಿ ಎಷ್ಟೇ ಒಳ್ಳೆ ಕಂಟೆಂಟ್ ಮಾಡಿ ನಿಮಗೆ ಒಂದು ಪೈಸನೂ ಬರೋಲ್ಲ ಗೈಸ್. ಯೂಟ್ಯೂಬಲ್ಲಿ ಈ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬೇಕಾದ್ರೂ ಒಂದು ಬಾಧೆ, ಶುರು ಮಾಡಿದಾಗ ಕಂಪ್ಲೀಟ್ ಮಾಡಾದ್ಮೇಲೆ ಇನ್ನೊಂದು ಬಾಧೆ ಏನು ಅಂತಂದರೆ ಕಂಪ್ಲೀಟ್ ಮಾಡಾದ್ಮೇಲೆ ಕಾಸೇ ಆಗ್ತಾಯಿಲ್ಲ, ಆಯಿತಾ. ಈ ಥರ ಒಂದು ಗೊಂದಲಕ್ಕೆ ಸಿಗಾಕೊಂಡು ಯೋಚನೆ ಮಾಡಿ 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 ತಲೆ ಕೆಟ್ಟೋಗ್ಬಿಡುತ್ತೆ, ಆಯಿತಾ. ಸೊ ಇದೊಂದು ಎಫೆಕ್ಟ್ ಆಗುತ್ತೆ ಒಂದು. ಆಮೇಲೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ ನೋಡಿ, ಅಲ್ಲಿ ನಿಮ್ಮನ್ನು ಹಿಡ್ದಾಕ್ತಾರೆ ಗೈಸ್, ಆಯಿತಾ. ಖಂಡಿತವಾಗ್ಲೂ ಅಲ್ಲಿ ನಿಮ್ಮನ್ನು ಹಿಡ್ದಾಕ್ತಾರೆ ನೋಡಿ. ನೀವು ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ತಕ್ಷಣ ಏನು ಮಾಡ್ತಾರೆ ಯೂಟ್ಯೂಬ್ ಅವ್ರು ಅಂತಂದರೆ, ಸೊ ನಿಮ್ಮ ಅಪ್ಲೈ ಏನು ಮಾಡಿರ್ತೀರ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಕಾರಣ ಕೊಡ್ತಾರೆ, ಇನ್ವ್ಯಾಲಿಡ್ ಕ್ಲಿಕ್ ಅಂತ ಕೊಡ್ಬೋದು, ಅಥವಾ ಇನ್ನೊಂದು ಏನೋ ಫೇಕ್ ಎಂಗೇಜ್ಮೆಂಟ್ ಅಂತ ಕೊಡ್ಬೋದು, ಅಥವಾ ಪಾಲಿಸಿ ವೈಲೇಷನ್ ಅಂತ ಕೊಡ್ಬೋದು, ಏನೋ ಒಂದು ಕೊಡ್ತಾರೆ, ಆಯಿತಾ. ಕೊಟ್ಟರೆ ಒಂದು ಸಲ ರಿಜೆಕ್ಟ್ ಆಯಿತು ಅಂತಂದರೆ ಮುಗೀತು, ಮತ್ತೆ ನೀವು ಕಾದ್ಬಿಟ್ಟು ಅಪ್ಲೈ ಮಾಡಬೇಕು. ಒಂದು ಕೆಲವ್ರಿಗೆ ಈ ಸಮಸ್ಯೆ ಆಯ್ತದೆ. ಇನ್ನು ಕೆಲವ್ರಿಗೆ ಏನಾಯ್ತದೆ ಗೊತ್ತಾ, ನೀವು ಅಪ್ಲೈ ಮಾಡಿದ ತಕ್ಷಣ ಸೊ ನಿಮಗೆ ರಿವ್ಯೂಗೆ ಹೋಗುತ್ತಲ್ಲ ನಿಮ್ಮ ಒಂದು ಅಕೌಂಟು, ಅದಕ್ಕೆ ಟೈಮ್ ತಗೊಬಿಡುತ್ತೆ, ತಿಂಗಳಂಗಟ್ಟಲೆ ಟೈಮ್ ತಗೊಬಿಡುತ್ತೆ, ರಿವ್ಯೂವೇ ಬರೋಲ್ಲ, ಇದು ರೆಸ್ಪಾನ್ಸೇ ಬರೋಲ್ಲ ನಿಮ್ಗೆ ಯೂಟ್ಯೂಬಿಂದ. ಅಪ್ರೂವ್ ಆಯಿತಾ, ಅಪ್ರೂವ್ ಆಗಿಲ್ವಾ, ರಿಜೆಕ್ಟ್ ಆಯಿತಾ ಏನು ಅನ್ನೋದು ಇದೇ ನಿಮಗೆ ರಿಸಲ್ಟೇ ಬರೋಲ್ಲ, ಕಾಯಿಸ್ಬಿಡ್ತಾರೆ ಯೂಟ್ಯೂಬ್ ಅವರು, ಆಯಿತಾ. ಇದೊಂದು ಸಮಸ್ಯೆ ಆಗುತ್ತೆ. ಇನ್ನು ಮೂರನೇದು ನೋಡಿ, ಮಾನಿಟೈಸೇಷನ್ ಕೆಲವ್ರಿಗೆ ಆನ್ ಮಾಡಿಬಿಡ್ತಾರೆ. ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಇಲ್ಲಿ ಕೆಲವ್ರಿಗೆ ಆನು ಕೂಡ ಮಾಡಿಬಿಡ್ತಾರೆ. ಆವಾಗ ತುಂಬ ಜನಕ್ಕೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ಓಕೆ ಏನೂ ಸಮಸ್ಯೆ ಆಗೋಲ್ಲ ಅಂತ. ಅದಾದಮೇಲೆ ಒಂದಷ್ಟು ತಿಂಗಳುಗಳಾದಮೇಲೆ ಅದನ್ನು ರಿಮೂವ್ ಮಾಡಾಕ್ತಾರೆ. ಈಗ ಮಾನಿಟೈಸ್ ಆಗಿರೋ ಚಾನಲ್ಲು ರಿಮೂವ್ ಆಗಲ್ಲ ಅಂತಲ್ಲ, ಯಾವತ್ತು ಬೇಕಾದ್ರೂ ಕೂಡ ರಿಮೂವ್ ಆಗುತ್ತೆ, ಯೂಟ್ಯೂಬರ್ಗೆ ಏನಾದ್ರು ತಗಲಾಕೊಂಡಾಗ, ಆಯಿತಾ. ಸೊ ಹಾಗಾಗಿ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಯೂಟ್ಯೂಬಿಂದ ಬಚಾವಿಸ್ಕೊಳ್ಳೋದಕ್ಕಂತ ಆಗಲ್ಲ. ಬೇಕಾದ್ರೆ ತುಂಬ ಜನನ ಕೇಳಿ, ಯೂಟ್ಯೂಬಲ್ಲಿ ಆಲ್ರೆಡಿ ಮಾನಿಟೈಸ್ ಆಗಿರೋರು ಕೂಡ ಡಿಮಾನಿಟೈಸ್ ಆಗಿದ್ದಾರೆ ಕೆಲವೊಂದಷ್ಟು ಕಾರಣಗಳಿಂದ. ಸೊ ಈ ಥರನೂ ಕೂಡ ಆಗುತ್ತೆ, ಈ ಥರನೂ ಕೂಡ ಪಾಸಿಬಿಲಿಟಿ ಇದೆ, ಆಯಿತಾ. ಸೊ ತುಂಬ ಜನ ಒಂದು ಸಲ ಮಾನಿಟೈಸ್ ಆಗಿಬಿಟ್ರೆ ಇನ್ನೇನು ಆಗಲ್ಲ, ಸಮಸ್ಯೆ ಆಗಲ್ಲ, ಯೂಟ್ಯೂಬರ್ ರಿಮೂವ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಆಗುತ್ತೆ, ಆಯಿತಾ. ಇನ್ನು ಕೆಲವೊಂದಷ್ಟು ಜನಕ್ಕೆ ಚಾನಲ್ಗಳೇ ಟರ್ಮಿನೇಟ್ ಆಗಿಬಿಡುತ್ತೆ. ಯೂಟ್ಯೂಬ್ ಅವರು ಟರ್ಮಿನೇಟೇ ಮಾಡಿಬಿಡ್ತಾರೆ ಡೈರೆಕ್ಟು, ಏನು ಮೇಲೂ ಕಳಿಸಲ್ಲ, ಏನೂ ಇಲ್ಲ. ಈ ಥರನೂ ಕೂಡ ಸಮಸ್ಯೆಗಳಾಗುತ್ತೆ. ಡೈರೆಕ್ಟು ಚಾನಲ್ನೇ ಎತ್ತು ಬಿಡ್ತಾರೆ ಯೂಟ್ಯೂಬ್ ಅವರು. ನೋಡಿ, ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ನೀವು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ನ ನೀವು ಏನಾದರೂ ದುಡ್ಡು ಕೊಟ್ಟು ನೀವು ಮಾಡಿಕೊಡ್ತು ಅಂತಂದರೆ, ಈಗ ನೀವೇ ಯೋಚನೆ ಮಾಡಿ, ದುಡ್ಡು ಕೊಟ್ಟು ಮಾಡ್ಕೊಳ್ಬೇಕಾ, ಯಾವುದಾದ್ರೂ ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ರಿಜಿಸ್ಟರ್ ಆಗಿ ಅದರಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ಕೋಬೇಕಾ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನನಗನ್ಸೋ ಪ್ರಕಾರ ನಾನು ಹೇಳಿದ್ದೀನಿ ಗೈಸ್, ಇದು ಒಂದು ಬೆಸ್ಟ್ ಸಜೆಷನ್ ನಾನು ನಿಮ್ಗೆ ಕೊಡೋದು. ಯಾಕೆಂತಂದರೆ ನೋಡಿ, ನಾನಿವಾಗ ಒಂದು ಸೆಕೆಂಡಲ್ಲಿ ನಿಮಗೆ ಇನ್ನೊಂದು ಮತ್ತೊಂದು ಮಾಡ್ಬಿಟ್ಟು ಏನೋ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಬೋದು. ನೆಕ್ಸ್ಟು ಪ್ರಾಬ್ಲಮಲ್ಲಿ ಸಿಗಾಕೊಳ್ಳೋದು ನೀವು, ನಿಮ್ಮ ಚಾನಲ್ಗಳಿಗೆ ಸಮಸ್ಯೆ ಆಗುತ್ತೆ. ಆವಾಗ ಇದಾಗಲ್ಲ, ತಡ್ಕೊಳಕ್ಕಾಗಲ್ಲ, ಸಮಸ್ಯೆಗಳಾದಾಗ ಎಷ್ಟು ಹೊರಟಾಗುತ್ತೆ ಅವೆಲ್ಲ ಗೈಸ್. ಯೂಟ್ಯೂಬು ಕೆಲವರು ತುಂಬ ಇದಾಗಿ ತಗೊಂಡಿರ್ತಾರೆ, ಆಯಿತಾ. ಅವ್ರಗಳಿಗೆಲ್ಲ ಭಾರಿ ಹಿಂಸೆಗಳಾಗ್ಬಿಡುತ್ತೆ ಲೈಫಲ್ಲಿ, ಹೆಲ್ತ್ ಇಶ್ಯೂಗಳಾಗುತ್ತೆ, ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಚಾನಲ್ ಹೋಯ್ತು ಅಂತಂದರೆ, ಆಯಿತಾ. ಯಾಕೆಂತಂದ್ರೆ ಅಷ್ಟು ಕನೆಕ್ಟೆಡ್ ಆಗಿರ್ತಾರೆ ಎಲ್ಲರೂ ಕೂಡ, ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಟೈಮ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ, ಆಯಿತಾ. ನಿಧಾನಕ್ಕೆ ಮಾಡಿ, ವರ್ಷಗಳು ತಗೊಂಡ್ರೂ ಪರವಾಗಿಲ್ಲ, ಶಿಸ್ತುಬದ್ಧಾಗಿ ಯಾರ ಬಗ್ಗೆನೂ ಮಾತಾಡದೆ ನಿಮ್ಮದು ನೀವು ವೀಡಿಯೋಗಳನ್ನ ಮಾಡ್ಕೊಂಡು ಶಿಸ್ತಾಗಿ ತಲೆ ಬಗ್ಗಿಸ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ. ಯಾರಾದರೂ ಕೆಣಕಕ್ಕೆ ಬಂದರೆ ನೀವು ತಲೆ ಎತ್ಕೊಂಡು ಕೆಣಕಿ, ಆಯಿತಾ. ಆವಾಗ ನೀವು ತಲೆ ಎತ್ತಬೇಕು. ಇನ್ನು ಮಿಕ್ಕಿದ ಟೈಮಲ್ಲಿ ತಲೆ ಬಗ್ಗಿಸ್ಕೊಂಡು ನಿಮ್ಮ ಕಂಟೆಂಟ್ ಏನಿದೆ ಅದನ್ನು ಜಸ್ಟ್ ಫೋಕಸ್ ಮಾಡ್ಕೊಂಡು ಹೋಗಿ ಗೈಸ್. ಇದು ನನ್ನ ಕಡೆಯಿಂದ ನನ್ನ ಚಾನಲ್ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಸಜೆಷನ್ಸ್ ಗೈಸ್, ಅಷ್ಟೇ, ಇನ್ನೇನಿಲ್ಲ. ನನ್ನ ನೋಡಿ ಮಾಡೋರು ಸ್ವಲ್ಪ
ಸೇಫಾಗಿ ಸೆಕ್ಯೂರ್ ಆಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್.